ತಮಿಳುನಾಡು ರಾಜಕೀಯದಲ್ಲಿ ಒಂದಿಷ್ಟು ವಿದ್ಯಮಾನಗಳು ನಡೀತಾ ಇದೆ. ವಿಜಯ್ ಸಿಎಂ ಆದ ಬಳಿಕ ಒಂದಿಷ್ಟು ಚೇಂಜಸ್ ಗಳು ಕೂಡ ಆಗಿದೆ. ಅದನ್ನ ನಾವು ಕಣ್ಣಾರೆ ನೋಡ್ತಿದ್ದೇವೆ. ಆದ್ರೆ ಈ ಸಂದರ್ಭದಲ್ಲಿ ಒಂದಿಷ್ಟು ಜನ ಮಾತ್ರ ವಿಜಯ್ ಮೇಲೆ ಟೀಕೆಯನ್ನ ಮಾಡೋದನ್ನೇ ಬಿಟ್ಟಿಲ್ಲ. ಚುನಾವಣೆ ಹಿಂದೆಯೂ ಟೀಕೆ ಮಾಡ್ತಾ ಇದ್ರು, ಈಗಲೂ ಟೀಕೆ ಮಾಡ್ತಿದ್ದಾರೆ. ರಾಜಕೀಯ ಅಂದಾಗ ಟೀಕೆಗಳು ಸಾಮಾನ್ಯವಾಗಿ ಬರ್ತದೆ. ಆದ್ರೆ ಈಗ ಟೀಕೆ ಮಾಡಿರೋರು ಅಣ್ಣ. ಯಾಕೆ ಈ ಅಣ್ಣನ ಬಗ್ಗೆ ಹೇಳ್ತಿದ್ದೇನೆ ಅಂತಂದ್ರೆ, ಅಣ್ಣಾಮಲೈ ಅವರು ಒಂದು ಪಾರ್ಟಿಯನ್ನ ಕಟ್ಟಿ ಮಿಸ್ಸಿಂಗ್ ಆಗ್ಬಿಟ್ರು. ಈಗ ಪಾರ್ಟ್ ಟೈಮ್ ಪೊಲಿಟಿಕ್ಸ್ ಮಾಡ್ಕೊಂಡು ತನ್ನದೇ ಆದಂತ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಒಬ್ಬ ಯಂಗ್ ಲೀಡರ್, ಎಲ್ಲ ಅವಕಾಶಗಳಿತ್ತು. ಆದ್ರೆ ಅವರು ಆಯ್ಕೆ ಮಾಡ್ಕೊಂಡಿದ್ದು ಮಾತ್ರ ಬಿಜೆಪಿಯನ್ನ ಆಯ್ಕೆ ಮಾಡ್ಕೊಂಡ ಮೇಲೆ ಪಕ್ಷವನ್ನ ಕಟ್ಟಲಿಕ್ಕೆ ಸಾಕಷ್ಟು ಟ್ರೈ ಮಾಡಿದ್ದಾರೆ. ಇಲ್ಲ ಅಂತ ನಾನು ಹೇಳಲ್ಲ, ಎಫರ್ಟ್ ಹಾಕಿದ್ದಾರೆ. ಆ ಎಫರ್ಟ್ ನ ಪ್ರತಿಫಲವನ್ನ ಬೇರೆ ಪಕ್ಷದವರು ಕಬ್ಜಾ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಟಿವಿಕೆ ಪಕ್ಷ ಅಣ್ಣಾಮಲೈಯ ವೋಟ್ ಬ್ಯಾಂಕ್ ಅನ್ನು ಕೂಡ ಕಬ್ಜಾ ಮಾಡ್ಕೊಂಡು ಅಧಿಕಾರಕ್ಕೆ ಬಂದ್ಬಿಡ್ತು. ಅದಾದ್ಮೇಲೆ ಅಣ್ಣ ಅವರಿಗೆ ರಿಯಲೈಸ್ ಆಗ್ಬಿಡ್ತು, ನಾನಿನ್ನು ಬಿಜೆಪಿಯಲ್ಲಿ ಇದ್ರೆ ನನ್ಗೆ ಉಳಿಗಾಲ ಇಲ್ಲ, ಹಾಗಾಗಿ ಹೊಸ ಪಕ್ಷ ಕಟ್ತೇನೆ ಅಂತ. ಆಮೇಲೆ ಹೋಗಿ ಅಮಿತ್ ಶಾ ಹಾಗೆ ನರೇಂದ್ರ ಮೋದಿಯ ಬಳಿ ಹೋಗಿ ತಾನು ಪಾರ್ಟಿಗೆ ರಿಸೈನ್ ಮಾಡ್ತೇನೆ, ಹೊಸ ಪಕ್ಷ ಕಟ್ತೇನೆ ಅಂತ ಹೇಳಿ ಬಂದ್ಬಿಟ್ರು. ನಂತರ ಏನಾಯ್ತು ಅಂತಂದ್ರೆ, ಕೇಂದ್ರ ಸರ್ಕಾರದ ಬಗ್ಗೆ ತುಟಿಕ್ ಪಿಟಿಕ್ ಅನ್ನದೆ ಅವ್ರು ಏನ್ ಹೇಳ್ತಾರೆ ಅದನ್ನ ಚಾಚೂ ತಪ್ಪದೆ ಪಾಲಿಸ್ಕೊಂಡು ಹೋದಂತ ಅಣ್ಣಾಮಲೈಗೆ ಬಿಜೆಪಿ ಕೊಟ್ಟ ಅವಾರ್ಡ್ ಏನ್ ಗೊತ್ತಾ? ಅವರಿಗೆ ಟಿಕೆಟ್ ಅನ್ನೇ ಕೊಡ್ಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ. ಅದಕ್ಕಿಂತ ಫನ್ನಿ ಆಗಿರೋದೇನಂತಂದ್ರೆ, ಮೊದಲಿಗೆ ಪೊಲಿಟಿಕ್ಸ್ ಗೆ ಬರ್ತೀರಿ ಅಂತಂದ್ರೆ ಹೇಗೆ ಪ್ಲಾನಿಂಗ್ ಮಾಡಬೇಕು, ಎಷ್ಟು ಮೆಚುರಿಟಿ ಇರಬೇಕು ಅನ್ನೋದನ್ನ ಅಣ್ಣಾಮಲೈ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಯಾಕಂತಂದ್ರೆ IPS ಟೈಮ್ ಅಲ್ಲಿ ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ. ಆಮೇಲೆ ಅವರಿಗೆ IPS ಅನ್ನುವಂತ ಹುದ್ದೆ ಸಿಗೋದು. ಸೊ ಎಲ್ಲಾ ಒಂದು ಹುದ್ದೆಗಳಿಗೆ ಅದರದ್ದೇ ಆದಂತ ಎಕ್ಸ್ಪೀರಿಯನ್ಸ್ ಬೇಕು. ಆ ಎಕ್ಸ್ಪೀರಿಯನ್ಸ್ ಹಾಗೆ ಮೆಚುರಿಟಿ ಇಲ್ಲದೆ ಇದ್ದಾಗ ಪೊಲಿಟಿಕ್ಸ್ ನಲ್ಲಿ ವೀಕ್ ಆಗ್ತಾ ಹೋಗ್ತಾರೆ. ಈಗ ಅಣ್ಣಾಮಲೈ ಪರಿಸ್ಥಿತಿ ಕೂಡ ಅದೇ ಆಗಿರೋದು. ನೀವು ಪೊಲಿಟಿಕ್ಸ್ ಮಾಡ್ತೀರಾ, ಫುಲ್ ಟೈಮ್ ಮಾಡಿ. ಅದು ಪಾರ್ಟ್ ಟೈಮ್ ಮಾಡ್ಲಿಕ್ಕೆ ಪಾರ್ಟ್ ಟೈಮ್ ಜಾಬ್ ಅಲ್ಲ. ಅದು ಪೊಲಿಟಿಕ್ಸ್ ಅಂದಾಗ ಫುಲ್ ಟೈಮ್ ಆಕ್ಟಿವ್ ಆಗಿರ್ಬೇಕು. ನಾನು ಏನ್ ಮಾಡ್ಬೇಕು, ನನ್ನ ಪ್ಲಾನಿಂಗ್ ಏನು, ನನ್ನ ಎಕ್ಸಿಕ್ಯೂಷನ್ ಏನು. ಹೌದು, ಈಗ ಆಡಳಿತ ಪಕ್ಷವನ್ನ ವಿರೋಧ ಮಾಡಬೇಕು, ಆದ್ರೆ ಎಷ್ಟರ ಮಟ್ಟಿಗೆ ವಿರೋಧ ಮಾಡಬೇಕು, ಯಾವ ವಿಚಾರದಲ್ಲಿ ವಿರೋಧ ಮಾಡಬೇಕು, ಇದೆಲ್ಲದರ ಬಗ್ಗೆ ಕ್ಲಾರಿಟಿ ಇರಬೇಕು. ಅದ್ಯಾವುದೇ ಕ್ಲಾರಿಟಿ ಇಲ್ಲ. ಇದೀಗ ವಿಜಯ್ ಸರ್ಕಾರದ ಬಗ್ಗೆ ಈಗ ಆರೋಪ ಬರ್ತಾ ಇರೋದು ಅಣ್ಣಾಮಲೈಯಿಂದ ಏನು ಅಂತಂದ್ರೆ, ಕಮಿಷನ್ ಅನ್ನ ಪಡೆದುಕೊಳ್ತಿದ್ದಾರೆ ಸಚಿವರು ಅನ್ಕೊಂಡು. ಸೊ ಈ ಒಂದು ಆರೋಪವನ್ನ ಇದೀಗ ಮಾಡಿರುವಂತದ್ದು ಅಣ್ಣಾಮಲೈ ಅವರು. ಇಷ್ಟು ದಿವಸ ಎಲ್ಲಿ ಹೋಗಿದ್ರು ಗೊತ್ತಿಲ್ಲ, ಮಾಯ ಆಗಿಬಿಟ್ಟಿದ್ರು. ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮಾಯ ಆಗ್ತಾರೆ, ಮತ್ತೆ ಬರ್ತಾರೆ, ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮಾಯ ಆಗ್ತಾರೆ. ಸೊ ಇದು ಪೊಲಿಟಿಕ್ಸ್ ಮಾಡೋ ವೇ ಅಲ್ಲ. ಪ್ರಚಲಿತದಲ್ಲಿ ಇದ್ರೆ ಮಾತ್ರ ಆ ವ್ಯಕ್ತಿಗೆ ಬೆಲೆ. ಚುನಾವಣೆ ಬಂದಾಗ ಹೋ ಅನ್ಕೊಂಡು ಹೋದ್ರೆ ಜನ ವೋಟ್ ಹಾಕಲ್ಲ. ಯಾವಾಗ ನೀವು ರೂಟ್ ಲೆವೆಲ್ ಇಂದ ಮ್ಯಾಪ್ ಹಾಕೊಂಡು ಕೆಲಸ ಮಾಡ್ತೀರಿ ಅವಾಗ ಮಾತ್ರ ಸಾಧ್ಯ. ಈಗ ವಿಜಯ್ ಅವರು ಬೆಳಿತಿರೋದನ್ನ ನೋಡಿ ಅಣ್ಣಾಮಲೈಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ಇವರು ಕೂಡ ಯಂಗ್ ಲೀಡರ್, ನನಗೂ ಒಂದು ಅವಕಾಶ ಸಿಕ್ಕಿದ್ರೆ ನಾನ್ ಚೆನ್ನಾಗಿ ಮಾಡ್ತಿದ್ದೆ ಅನ್ನುವಂತ ಆಲೋಚನೆ ಇರುತ್ತೆ, ಸಹಜ ಅದು. ಆದ್ರೆ ಅವಕಾಶ ಇತ್ತು, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಅಣ್ಣಾಮಲೈ ಅವರಿಂದ ಆಗ್ಲಿಲ್ಲ. ಅದು ಅಲ್ಲದೆ ಬಿಜೆಪಿಯವರು ಅಣ್ಣಾಮಲೈಗೆ ಆ ಅವಕಾಶವನ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಬಿಡ್ಲೂ ಇಲ್ಲ. ಸೊ ಹಾಗಾಗಿ ಈಗ ಮತ್ತೆ ಶತಾಯ ಗತಾಯ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇದೀಗ ವಿಜಯ್ ಅವರ ಮೇಲೆ ಇವರು ಮಾಡ್ತಿರೋ ಆರೋಪ ಏನು, ಯಾಕೆ ಮಾಡ್ತಿದ್ದಾರೆ, ಎಲ್ಲ ವಿಚಾರವಾಗಿ ಇಂದಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಸೊ ವಿಜಯ್ ಸರ್ಕಾರ ಬಂದಾಗಿನಿಂದ ಒಂದಿಷ್ಟು ಜನ ಟೀಕೆ ಮಾಡ್ತಾನೆ ಇದ್ದಾರೆ. ಟೀಕೆ ಮಾಡಬೇಕು, ಯಾಕಂತಂದ್ರೆ ಆಡಳಿತ ಪಕ್ಷ ಮಾಡಿದ್ದೇ ರಾಜಕೀಯ ಅಥವಾ ಮಾಡಿದ್ದೇ ಅಭಿವೃದ್ಧಿ ಅಥವಾ ಅವ್ರು ಮಾಡಿದ್ದೇ ಆಟ ಅಂತ ಆಗಬಾರ್ದು. ಯಾಕೆ ಅಂತಂದ್ರೆ ಆಡಳಿತ ಪಕ್ಷದವರ ಕಿವಿ ಹಿಂಡೋ ಕೆಲಸವನ್ನು ಕೂಡ ಮಾಡಬೇಕು. ಒಂದು ಕಡೆ ತಮಿಳುನಾಡು ಪಕ್ಷಗಳ ಪರಿಸ್ಥಿತಿ ರಾಜಕೀಯ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಟಿವಿಕೆಯನ್ನ ವಿರೋಧ ಮಾಡೋದು ಇದೀಗ DMK ಕರ್ತವ್ಯ ಆಗಿಬಿಟ್ಟಿದೆ. ಆ ಕರ್ತವ್ಯವನ್ನ ಅವ್ರು ಪರಿಪಾಲಿಸ್ತಾ ಇಲ್ಲ. ಪರಿಪಾಲಿಸುವಾಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅನಾವಶ್ಯಕವಾದಂತ ಒಂದಿಷ್ಟು ಟಾಂಟ್ ಗಳನ್ನ ಕೊಡೋದು, ಏಕಾಏಕಿ ದ್ವೇಷ ರಾಜಕಾರಣ ಮಾತ್ರ ಮಾಡ್ತಾ ಇದ್ದಾರೆ. ಯಾವುದು ತಪ್ಪಿದೆ ಅದನ್ನ ತಿದ್ದುವಂತ ಪ್ರಯತ್ನವನ್ನ DMK ಮಾಡ್ತಾ ಇಲ್ಲ ವಿರೋಧ ಪಕ್ಷವಾಗಿ. ಇನ್ನು AIDMK ಕತೆ ಬಿಡಿ, ಅವರು ನ್ಯೂಟ್ರಲ್ ಆಗ್ಬಿಟ್ಟಿದ್ದಾರೆ. ಇನ್ನು ನಮ್ದೇನು ಉಳಿದಿಲ್ಲ, ಇನ್ನು ಉಳಿದಿರೋದು ಏನಿದ್ರು TVK ಮಾತ್ರ ಅನ್ನೋ ಲೆವೆಲ್ ಕೈ ಚೆಲ್ಲಿ ಕೂತಿದ್ದಾರೆ. ಜಯಲಲಿತಾ ಹೋದಾಗಿನಿಂದ DMK ಕತೆ ಇಷ್ಟೇ ಇರೋದು. ಇನ್ನು ಅಣ್ಣಾಮಲೈ ಅವರು ಆಗಾಗ ಬಂದ್ ಹೋಗ್ತಾರೆ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲ, ಎಕ್ಸ್ಟ್ರಾ ಪ್ಲೇಯರ್ ಆಗಿ. ಸೊ ಎಕ್ಸ್ಟ್ರಾ ಪ್ಲೇಯರ್ ಆಗಿಯೂ ಇಂಪ್ಯಾಕ್ಟ್ ಪ್ಲೇಯರ್ ಆಗೋಣ ಅನ್ಕೊಂಡಿದ್ದಾರೆ ಅನ್ಸುತ್ತೆ ಅಣ್ಣಾಮಲೈ ಅವರು. ಅಣ್ಣಾಮಲೈ ಹೇಳಿದ್ದೇನಂತಂದ್ರೆ, CM ವಿಜಯ್ ಅವರು ಭ್ರಷ್ಟಾಚಾರದ ವಿರುದ್ಧ ಪುಂಖಾನುಪುಂಖ ಮಾತಾಡ್ತಾರೆ. ಅವರ ಸಂಪುಟದ ಕೆಲ ಸಚಿವರು ಗುತ್ತಿಗೆದಾರರಿಂದ ಕಿಕ್ ಬ್ಯಾಕ್ ಪಡೆಯಲು ಮುಂದಾಗಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಕಾಂಟ್ರಾಕ್ಟ್ ಟೆಂಡರ್ ಗಳಿಗೆ ಕಮಿಷನ್ ಪಡಿತಿದ್ದಾರೆ. ಸೊ ಕೆಲವು ಸಚಿವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಾವು ಮತಗಳಿಗಾಗಿ ಹಣ ಕೊಟ್ಟಿದ್ದೇವೆ, ಹಾಗಾಗಿ ನಮ್ಗೆ 2%, 3%, 4% ಕಮಿಷನ್ ಕೊಡಿ ಅಂತ ಕೇಳ್ತಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪ ಹೇಗಿದೆ ಅಂತಂದ್ರೆ, ಇವರ ಬಳಿ ಆಡಿಯೋ ಸಾಕ್ಷಿ ಇದೆಯಂತೆ, ಆಡಿಯೋ ರೆಕಾರ್ಡ್ ಇದೆಯಂತೆ. ಆಮೇಲೆ ಒಂದಿಷ್ಟು ಜನರು ಸಚಿವರು ಯಾರಂತ
ಅಂತ ಗೊತ್ತಿದೆಯಂತೆ, ಅದನ್ನ ನಾನು ನಿಮ್ಗೆ ತಿಳಿಸ್ತೇನೆ ಅಂತ ಹೇಳ್ತಾರೆ. ತಿಳಿಸಿಲ್ಲ. ಇದೆ 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 ಅನ್ಕೊಂಡು ಆಟ ಆಡ್ತಿದ್ದಾರೆ. ನನ್ನ ಹತ್ರ ಆಡಿಯೋ ಇದೆ, ನನ್ನ ಹತ್ರ ವಿಡಿಯೋ ಇದೆ. ರಾಜಕೀಯದಲ್ಲಿ ಈ ಆಟವನ್ನ ನಾವು ತುಂಬಾ ನೋಡಿದ್ದೇವೆ. ನಿಮ್ಮ ಹತ್ರ ಎವಿಡೆನ್ಸ್ ಇದ್ರೆ ಯಾವಾಗ ನೀವು ಆರೋಪ ಮಾಡ್ತೀರಿ ಆವಾಗ್ಲೇ ಪ್ರೆಸ್ನವರಿಗೆ ಕೊಡಬೇಕು. ನಿಮ್ಮ ಹತ್ರ ಅಷ್ಟು ಎವಿಡೆನ್ಸ್ ಇಟ್ಕೊಂಡು ಏನ್ ಕಾಯ್ತಾ ಕೂತ್ಕೊಂಡಿದ್ದೀರಿ? ಅದನ್ನ ಉಪ್ಪಿನಕಾಯಿ ಹಾಕೊಂಡು ನೆಕ್ತೀರಾ? ಇಲ್ಲ ತಾನೆ. ಆ ಆಡಿಯನ್ಸ್ ಗಳಿಗೆ ಏನ್ ಕೊಡಬೇಕು, ಏನಿದೆ ಪ್ರೂಫ್ ಏನಿದೆ? ಆಡಿಯೋ ರೆಕಾರ್ಡ್ ಇದೆ ನಂಗೆ, ಈ ವ್ಯಕ್ತಿ 2% ಕೇಳಿದಾನೆ, ಈ ವ್ಯಕ್ತಿ 3% ಕೇಳಿದಾನೆ, ಈ ವ್ಯಕ್ತಿ 5% ಕೇಳಿದಾನೆ ಅನ್ನುವಂತ ಆಡಿಯೋಗಳನ್ನು ನೀವು ಪ್ರೂಫ್ ಆಗಿ ಇಟ್ಟು ತೋರಿಸಬೇಕು. ಆವಾಗ ಜನ ನಂಬ್ತಾರೆ. ಅದನ್ನು ಬಿಟ್ಕೊಂಡು ನನ್ನ ಹತ್ರ ಇದೆ, ಮಕ್ಕಳಿಗೆ ಚಾಕ್ಲೇಟ್ ಕೊಡುವಾಗ ಚಾಕ್ಲೇಟ್ ಬೇಕಾ ಅಂತ ಕೇಳ್ದ ಹಂಗಿದೆ ಅದು. ಅಣ್ಣಾಮಲೈ ಅವರಿಗೆ ಮೆಚುರಿಟಿ ಇಲ್ಲ ಅಂತ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಗ್ರೌಂಡ್ ಲೆವೆಲ್ ರೂಟ್ ಪೊಲಿಟಿಕ್ಸ್ ಅನ್ನ ಅಣ್ಣಾಮಲೈ ಇನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸೋಲ್ತಾ ಇದ್ದಾರೆ. ಆ ರೂಟ್ ಲೆವೆಲ್ ಪೊಲಿಟಿಕ್ಸ್ ಅನ್ನ ತಮಿಳುನಾಡಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವು ಎಷ್ಟು ವರ್ಷ ಏನು ಮಣ್ಣು ಹೊತ್ತರೂ ಕೂಡ ಅದು ವೇಸ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಪೊಲಿಟಿಕ್ಸ್ ನಲ್ಲಿ ರೂಟ್ ಲೆವೆಲ್ ಆದಂತಹ ಒಂದಿಷ್ಟು ನಾಲೆಜ್ ಗಳು ಬೇಕು. ನಿಮ್ಮ IPS ನಾಲೆಜ್ಗೂ ಪೊಲಿಟಿಕ್ಸ್ಗೂ ಡಿಫರೆನ್ಸ್ ಇದೆ. ನೀವೊಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇರುವಂತ ಪೊಲಿಟಿಷಿಯನ್ ಇರಬಹುದು, ಆದ್ರೆ ಪೊಲಿಟಿಕ್ಸ್ ನಲ್ಲಿ ಬೇಕಾದಂತ ಅಡ್ಮಿನಿಸ್ಟ್ರೇಷನ್ ಅನ್ನ ನೀವು ಕಲೀಲೇಬೇಕು. ಅದನ್ನ ಇನ್ನು ಕಲ್ತ್ಕೊಂಡಂಗೆ ಕಾಣ್ತಾ ಇಲ್ಲ. ಆರೋಪ ಮಾಡೋದು ಮಾತ್ರ ಅಲ್ಲ, ಆ ಆರೋಪದ ಬಗ್ಗೆ ಮಾತನಾಡುವಂತ ಶಕ್ತಿ ಇರಬೇಕು. ಫಸ್ಟ್ ಆಫ್ ಆಲ್ ನಾನೊಂದು ಮಾತು ಹೇಳ್ತೇನೆ. ಈ ಹಿಂದೆ ಕರ್ನಾಟಕ ಬಿಜೆಪಿ ಗೌರ್ಮೆಂಟ್ ಇದ್ದಾಗ 40% ಸರ್ಕಾರ ಅನ್ನುವಂತ ಅಭಿಯಾನವನ್ನ ಮಾಡ್ತು ಕಾಂಗ್ರೆಸ್. ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ 40% ಸರ್ಕಾರ, ಇಲ್ಲಿ ಇವ್ರು ಮಾತಾಡ್ತಿರೋದು 2, 3, 4 ಕಮಿಷನ್ % ಅಷ್ಟೇ. ಅಲ್ಲಿ 40% ಇತ್ತು. ಆವಾಗ ಈ ಅಪ್ಪನ ಬಾಯಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಯಾಕೆ ಕೇಳಿದ್ರೆ ಬಿಜೆಪಿ ಅಲ್ವಾ, ಅವ್ರ ಪಕ್ಷ ಅಲ್ವಾ, ಹೇಗೆ ಸ್ಟೇಟ್ಮೆಂಟ್ ಬರುತ್ತೆ ಪಾಪ ಅವ್ರಿಗೆ? ಆವಾಗ ಬಾಯಿ ಬರೋದೇ ಇಲ್ಲ. ಬಿಜೆಪಿ ವಿಚಾರ ಬಂದಾಗ ಫುಲ್ಲಿ ನ್ಯೂಟ್ರಲ್. ಈ ವ್ಯಕ್ತಿ ಇವತ್ತು ರಾಜಕೀಯದಲ್ಲಿ ಸೋಲಿ ಕಾರಣ ಏನ್ ಗೊತ್ತಾ? ಇವರು ಫಸ್ಟ್ ರಾಜಕೀಯಕ್ಕೆ ಬರ್ತೇನೆ ಅಂದಾಗ ಸ್ವತಂತ್ರ ಪಕ್ಷವನ್ನ ಕೊಟ್ಟಬೇಕಿತ್ತು. ಯಾವುದೋ ಪಕ್ಷದ ಅಡಿಯಾಳಾಗಿ ಬದುಕುವಂತ ವ್ಯವಸ್ಥೆಗೆ ಇವ್ರು ಹೋದ್ರು ನೋಡಿ, ಅಲ್ಲೇ ತಪ್ಪಾಗಿದ್ದು. ಯಾಕಂತಂದ್ರೆ ತಮಿಳುನಾಡಿನಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಕಿಮ್ಮತ್ತಿಲ್ಲ. ನೀವು ನೋಡಿರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, 2 ಪಕ್ಷಗಳಿಗೆ ಅಲ್ಲಿ ಕಿಮ್ಮತ್ತಿಲ್ಲ. ಅಷ್ಟು ಗೊತ್ತಿದ್ರು ಕೂಡ ಇವ್ರು ಹೋಗ್ಕೊಂಡು ಬಿಜೆಪಿ ಜೊತೆ ಟೈಅಪ್ ಆಗಿ ನಾನೇನೋ ಕಿತ್ತು ದಬಾಕ್ತೇನೆ ಅಂತ ಬಂದ್ಬಿಟ್ಟು ಏನೋ ಹಾಕದೆ ಬರೀ ಕೈಯಲ್ಲಿ ಹೋಗುವಂತ ಕೆಲಸಕ್ಕೆ ಕೈ ಹಾಕಿಬಿಟ್ರು. ಎಲ್ಲಿಗೆ ಈ ರಾಜಕೀಯ ಅನ್ನೋದು ಟ್ವಿಸ್ಟ್ ಆಗುತ್ತೆ ಅಂತಂದ್ರೆ, ಅಣ್ಣಾಮಲೈ ಅವರನ್ನ ಬಿಜೆಪಿ ಸೈಡ್ ಲೈನ್ ಮಾಡ್ಬಿಡ್ತು. ಒಳ್ಳೆ ಯಂಗ್ಸ್ಟರ್, ಎಲ್ಲ ಪೊಟೆನ್ಶಿಯಲಿಟಿ ಇತ್ತು, ಅವರ ಏನು ಆ ವರ್ಚಸ್ಸಿತ್ತು ಅದನ್ನ ಉಪಯೋಗಿಸ್ಕೊಂಡು ಆಮೇಲೆ ಮೂಲೆ ಗುಂಪು ಮಾಡಿಬಿಡ್ತು. ಇನ್ನು ಅಣ್ಣಾಮಲೈ ಅವರಿಗೆ ಪಕ್ಷ ಕಟ್ಟಲಿಕ್ಕೆ ಅಷ್ಟು ಈಸಿ ಇಲ್ಲ. ಯಾಕಂತಂದ್ರೆ ಬಿಜೆಪಿಯಲ್ಲಿ ಇದ್ದಾಗ ಅಣ್ಣಾಮಲೈ ಮಾಡಿದಂತ ಒಂದಿಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಜನ ನೋಡಿ ಆಗಿದೆ. ಇನ್ನು ಆ ಜನ ಒಪ್ಕೊಳ್ಳೋದಿಲ್ಲ. ಅದು ಅಲ್ಲದೆ ವಿಜಯ್ ಅವರ ಸರ್ಕಾರ ಮಾಡ್ತಿರುವಂತ ಒಂದಿಷ್ಟು ಯೋಜನೆಗಳು, ಅವ್ರು ಹೋಗ್ತಿರೋ ರೂಟ್ ಅನ್ನ ಜನ ಒಪ್ತಾ ಇದ್ದಾರೆ. ಆ ಒಪ್ತಾ ಇರೋ ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ಅದು ತುಂಬಾನೇ ಇಷ್ಟ ಆಗ್ತಿದೆ ಜನರಿಗೆ. ಸೊ ವಿಜಯ್ ಅವರನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಇವ್ರ ಹತ್ರ ಆಗಲ್ಲ ಅಂತ ಕಾಣುತ್ತೆ. ಹಾಗಾಗಿ ಬಾಣ ಬಿಡ್ತಾ ಇದ್ದಾರೆ, ಆದ್ರೆ ಆ ಬಾಣ ತಾಕ್ತಾ ಇಲ್ಲ. ಸೊ ನಿಮ್ಮ ಹತ್ರ ವಿಡಿಯೋ ಇದ್ರೆ ಕೊಡಿ, ಪ್ರೆಸ್ನವ್ರಿಗೆ ಕೊಡಿ. ಆ ಸರ್ಕಾರ ವಿಜಯದಾಗಿರ್ಬೋದು ಅಥವಾ ಬೇರೆಯವರದ್ದಾಗಿರ್ಬೋದು, ಏನ್ ತಪ್ಪಾಗಿದೆ ಅದನ್ನ ತಿದ್ದಬೇಕಾದಂತ ಕೆಲಸ ನಿಮ್ಮದು, ನೀವು ಮಾಡಿ. ಅದು 2%, 3%, 5% ಯಾರು ಕಮಿಷನ್ ಪಡೆದಿದ್ದಾರೆ ಅದನ್ನ ಹೇಳಿ. ಈಗ ಫಸ್ಟ್ ಆಫ್ ಆಲ್ ವಿಜಯ್ ಅವರ ಬಗ್ಗೆ ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇಲ್ಲ. ಇನ್ನು ಸಚಿವರ ಬಗ್ಗೆ ಕೂಲಂಕುಷವಾಗಿ ವಿಜಯ್ ಅವರು ಆಲೋಚನೆ ಮಾಡಬೇಕು, ಮೀಟಿಂಗ್ ಮಾಡಬೇಕು, ಯಾರ್ಯಾರು ಕಮಿಷನ್ ತಗೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಆಲೋಚನೆ ಮಾಡಬೇಕು. ಅದೆಲ್ಲದನ್ನ ಮಾಡಬೇಕು ಅಂತಂದ್ರೆ ಫಸ್ಟ್ ನಿಮ್ಮಲ್ಲಿರೋ ಆಡಿಯೋ ರಿಲೀಸ್ ಆಗಬೇಕು. ಆ ವ್ಯಕ್ತಿ ಯಾರು ಅನ್ನೋದನ್ನ ನೀವು ಬಹಿರಂಗವಾಗಿ ಹೇಳಬೇಕು. ಅದನ್ನು ಬಿಟ್ಕೊಂಡು ನನ್ನ ಹತ್ರ ಪ್ರೂಫ್ ಇದೆ, ನನ್ನ ಹತ್ರ ಆಡಿಯೋ ಇದೆ ಅಂತ ಬೊಬ್ಬೆ ಹೊಡೆದ್ರೆ ಯಾರು ಕೂಡ ಅದನ್ನ ಸ್ವೀಕರಿಸಲ್ಲ, ಯಾರು ಕೂಡ ಅದನ್ನ ಸೀರಿಯಸ್ ಆಗಿ ತಕೊಳ್ಳಲ್ಲ. ಸೊ ಹಾಗಾಗಿ ನೀವು ಪ್ರಬುದ್ಧ ರಾಜಕಾರಣಿ ಆದ್ರೆ ಆಡಿಯೋ ಪ್ರೂಫ್ ಅನ್ನು ಇಟ್ಟು ಅದನ್ನ ಪ್ಲೇ ಮಾಡಿ ಪ್ರೆಸ್ನವ್ರಿಗೆ ಕೊಟ್ಟು ಮಾತಾಡಿ. ಅದನ್ನು ಬಿಡ್ಕೊಂಡು ಸುಮ್ಮನೆ ಲಬೋ ಅಂತ ಬಾಯ್ ಬಡ್ಕೊಂಡು ಅವರು ಕಮಿಷನ್ ತಗೊಳ್ತಿದ್ದಾರೆ ಅಂತ ಹೇಳೋದಲ್ಲ. ಪ್ರೂಫ್ ಇಟ್ಕೊಂಡು ಮಾತಾಡಿ, ಅವಾಗ ನಾವು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೇವೆ. ನೀವು ಪಕ್ಷ ಕಟ್ಟಕ್ ಆಗಲ್ಲ ಹೀಗ್ ಮಾಡಿದ್ರೆ. ಈಗ ವಿಜಯ್ ಅವರನ್ನ ನೀವು ಕಿವಿ ಹಿಂಡ್ತೀರಾ, ಚೆನ್ನಾಗಿ ಹಿಂಡಿ, ಅದಕ್ಕೆ ಪ್ರೂಫ್ ಇದೆಯಾ ಮಾಡಿ. ಅದನ್ನು ಬಿಟ್ಕೊಂಡು ಇದೆ ಅನ್ಕೊಂಡು ಸುಳ್ಳು ಹೇಳ್ತಾ ತಿರುಗಬೇಡಿ. ನಿಮ್ಮ ಹತ್ರ ಇದ್ರೆ ಅದನ್ನ ಪ್ರೆಸ್ ಅವ್ರಿಗೆ ಕೊಟ್ಟು ಅದ್ ಏನ್ ಮಾಡ್ಬೇಕು ಮಾಡಿ. ನಿಮ್ಮ ಆರೋಪಗಳ ಬಗ್ಗೆ ನಾವು ಏನೇ ನೆಗೆಟಿವ್ ಕಮೆಂಟ್ ಮಾಡ್ತಾ ಇಲ್ಲ, ಆದ್ರೆ ನೀವು ಆಡಿಯೋ ಇದೆ ಅಂತ ಹೇಳಿ ಅದನ್ನ ರಿಲೀಸ್ ಮಾಡ್ತಿಲ್ಲ ನೋಡಿ, ಅದ್ರ ಬಗ್ಗೆನೇ ನಮ್ಗೆ ಬೇಸರ ಇರೋದು. ರಿಲೀಸ್ ಮಾಡ್ಬಿಟ್ಟು ಮಾತಾಡಿ ಮುಕ್ತವಾಗಿ. ಸೊ ಅವಾಗ ವಿಜಯ್ ಕೂಡ ರಿಪ್ಲೈ ಮಾಡ್ತಾರೆ. ಅದಕ್ಕೆ ನೀವು ಸುಮ್ನೆ ಗಾಳಿಯಲ್ಲಿ ಒಂದು ಗುಂಡು ಹೊಡ್ಕೊಂಡು ವಿಜಯ್ ಅವರು ಅದಕ್ಕೆ ರಿಪ್ಲೈ ಮಾಡ್ಬೇಕು ಅಂದ್ರೆ 100% ಮಾಡಲ್ಲ. ಯಾಕಂತಂದ್ರೆ ಅವ್ರಿಗೆ ಕ್ಲಾರಿಟಿ ಇದೆ. ಸೊ ಹಾಗಾಗಿ ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸ್ತು? ಅಣ್ಣಾಮಲೈ ಒಬ್ಬ ಸೀರಿಯಸ್ ಪೊಲಿಟಿಷಿಯನ್ ಅಲ್ವಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.